ಹಾಯ್ ಎಲ್ಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಪೂಜಾರಿ ಮಾತಾಡ್ತಿದ್ದೀನಿ. ನಾನು ಈ ದಿನ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ. ಇವರು ಸಾಧಾರಣ 5 ವರ್ಷಗಳಿಂದ ಮೂಡಿಗೆರೆಯಲ್ಲೇ ಬಂದು ನೆಲೆಸಿದ್ದು. ಇವರು ಉತ್ತಮ ಡ್ಯಾನ್ಸನ್ನು ಮಾಡೋದನ್ನು ನಾವು ಗಣಪತಿ ಫಂಕ್ಷನಲ್ಲಿ ನೋಡ್ತಾ ಇದ್ವಿ. ಆದರೆ ಆಕಸ್ಮಿಕವಾಗಿ ನಮ್ಮ ಮೂಡಿಗೆರೆ ನಗರದಲ್ಲಿರುವ ದೇಯಿ ಮೊಬೈಲ್ ಸೆಂಟ್ರಲ್ಲಿ ಭೇಟಿಯಾದಾಗ ಅವರೊಂದು ಬಂದು ಕೇಳ್ತಾರೆ, ಒಂದು ಚಾನ್ಸ್ ಕೇಳ್ತಾರೆ, ನಾನೊಂದು ಡ್ಯಾನ್ಸ್ ಮಾಡ್ಬೋದಾ ಅಂತ. ನೋಡೋಣ, ಒಂದು ತಮಾಷೆಗೋಸ್ಕರ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳಿದ್ವಿ. ಆದರೆ ಇವರ ಜೀವನವನ್ನು ಕೇಳಿದಾಗ ಇವರು ಪ್ರತಿದಿನನಿತ್ಯ ಮೂಡಿಗೆರೆಯಲ್ಲಿ ಏನು ಒಂದು ಗುಜಿರಿಯನ್ನು ಹಾಕ್ಕೊಂಡು ಇವರ ಜೀವನವನ್ನು ಸಾಗಿಸ್ತಿರೋಂಥದ್ದು. ಆದರೆ ಇವರ ಒಂದು ಡ್ಯಾನ್ಸನ್ನು ನೋಡಿದ ಮೇಲೆ ನಿನ್ನೆ ರಾತ್ರಿ ಒಂದು ಆಕಸ್ಮಿಕವಾಗಿ ಒಂದು ಒಳ್ಳೆಯ ನೃತ್ಯವನ್ನು ಮಾಡಿದ್ರು. ಅದನ್ನು ನಾನು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆದರೆ ಇಂಥ ವ್ಯಕ್ತಿಗಳನ್ನು ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಗುರುತಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಇವರ ಜೀವನನ ಏನಾದರೂ ನಾವು ಕೇಳ್ತಾ ಹೋದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಂದರೆ ಇವರು ನಡ್ಕೊಂಬಂದಂಥ ಹಾದಿ ಇರ್ಬೋದು, ಅಥವಾ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಇರ್ಬೋದು. ಆದರೆ ಎಲ್ಲಾದರೂ ಸಿಕ್ಕಿದಾಗ ಇಂಥ ವ್ಯಕ್ತಿಗಳನ್ನು ತಿರಸ್ಕರಿಸದೆ ಅವರಿಗೆ ಒಂದು ಉತ್ತಮವಾದ ಪ್ರೋತ್ಸಾಹನ ನೀಡಬೇಕು. ಇನ್ನು ಮುಂದೇನೂ ಸಹ ಅಷ್ಟೇ ಇಂಥ ವ್ಯಕ್ತಿಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳೋಣ. ಅವರಿಗೊಂದು ಬದುಕು ಕಟ್ಟುವಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮ ಶಿವಗಿರಿ ತಂಡದಿಂದ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇದರ್ ಪಿರೋ हे सुबह तुझे तो नया यार मिल गया, मुबारक तुझे जला कर मुझे, तुझे तो तेरा प्यार मिल गया। जला है मेरा क्या बिगड़ा तेरा, तुझे तो नया यार मिल गया, मुबारक तुझे जला कर मुझे, तुझे तो तेरा प्यार मिल गया। तूने मिल के रखी वो संग में ఆయన ఇదే బర్రె పనులే శనిపతి అయ్యా అయ్యా ನೋಡಿ ಫ್ರೆಂಡ್ಸ್, ನಾವು ಅಂದ್ಕೊಂಡಿರ್ತೀವಿ ಪ್ರತಿಭೆಗಳನ್ನು ಗುರುತಿಸಬೇಕಾದ್ರೆ ದೊಡ್ಡ ದೊಡ್ಡ ವೇದಿಕೆಗಳು ಬೇಕು ಅಂತ. ಆದರೆ ಈ ಒಂದು ವ್ಯಕ್ತಿನ ನೋಡಿದಾಗ ತುಂಬ ಖುಷಿಯಾಯಿತು. ಅಂದರೆ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಸಿಕ್ಕದ ಈ ಹುಡುಗ ಕೆಲಸಗಳನ್ನು ಏನಂತ ನೋಡಿದ್ರೆ, ಪ್ರತಿದಿನ ನಿತ್ಯ ಮೂಡಿಗೆರೆ ಭಾಗದಲ್ಲಿ ಗುಜಿರಿ ಏರಿಸಿ ಅದರಲ್ಲಿ ಬರುವ ಆದಾಯದಲ್ಲಿ ಅವನ ಜೀವನವನ್ನು ಸಾಗಿಸೋಂಥದ್ದು. ಅಂದರೆ ಒಳ್ಳೆಯ ಡ್ಯಾನ್ಸ್ಗಾರ. ಅಂದರೆ ತುಂಬ ಖುಷಿಯಾಯಿತು. ಮಾತ್ರ ಇನ್ನೂ ಒಳ್ಳೊಳ್ಳೆ ಡ್ಯಾನ್ಸ್ಗಳಿದೆ ಇವನ ಹತ್ರ. ಮುಂದಿನ ದಿನಗಳಲ್ಲಿ ಇವನೊಂದು ಒಳ್ಳೆ ವೇದಿಕೆ ಸಿಗಬೇಕು ಅನ್ನೋದೇ ಕಲ್ಪನೆ. ಆದರೆ ಅವನು ನಮ್ಮ ಕರ್ನಾಟಕದವನಲ್ಲ, ಇಲ್ಲಿಂದ ಹೊರಭಾಗದವನು. ಆದರೂ ಸಮೇತ ನಮ್ಮ ಈ ಭಾಗದಲ್ಲಿ ಬಂದು, ಅಂದರೆ ಸಾಧಾರಣ 5 ವರ್ಷದಿಂದ ನಮ್ಮ ಮೂಡಿಗೆರೆ ತಾಲೂಕಿನಲ್ಲೇ ಇದ್ದಾರೆ. ಅವನಿಗೆ ಒಳ್ಳೇದಾಗಲಿ, ಅವನ ಮನೆಯವರು ಅವ್ರನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಆದರೂ ತುಂಬ ಖುಷಿಯಲ್ಲಿದ್ದಾನೆ. ಅವನಿಗೆ ಮತ್ತೊಮ್ಮೆ ನಮ್ಮ ಮೂಡಿಗೆರೆ ಶಿವಗಿರಿ ಸೇವಕರ ತಂಡದ ಪರವಾಗಿ ಅವನಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮೊದಲು ಅವನು 5 ವರ್ಷ ಆಗಿದೆ ಬಂದು. ಮೊದಲು ನೀನು ಕನ್ನಡ ಕಲಿಬೇಕು. ಕನ್ನಡ ಕಲಿತು ಇಲ್ಲಿ ಜನತೆಗೆ ನೀನೊಂದು ನಿನ್ನ ಪ್ರತಿಭೆಯನ್ನು ತೋರಿಸ್ಬೇಕು. ನೀನು ಕನ್ನಡ ಕಲಿಬೇಕು, ಗೊತ್ತಾಯ್ತಲ್ಲ? ಕನ್ನಡದಲ್ಲಿ ಮಾತಾಡ್ತೀಯಾ?
ಹಾಂ ಮಾತಾಡಬೇಕು. ನೀನು ಇನ್ನು ಕನ್ನಡ ಕಲಿಬೇಕು, ನೀನು ಕನ್ನಡದಲ್ಲಿ ಮಾತಾಡಬೇಕು, ಆಯಿತಾ? ಒಳ್ಳೆಯದು. ಆಲ್ ದ ಬೆಸ್ಟ್. ನೋಡ್ರಿ ಒಂದು 90 ಕೊಡು ಆಯ್ತಾ, ಒಂದು 90 ಕೊಡು ಅವನಿಗೆ. ಇದೊಂದು ಸಾಂಗ್ ಎಲ್ಲ ಚಪ್ಪಲಿ ತಟ್ಟಿ ಆಯ್ತು. ಹಾಂ ರೆಡಿ ರೆಡಿ ರೆಡಿ